ಯಳಂದೂರು ನ್ಯೂಸ್. ಯಳಂದೂರು ಪಟ್ಟಣದ ಬಳೆಪೇಟೆಯಲ್ಲಿ ಯುಗಾದಿ ಕೊಂಡೋತ್ಸವ ಜನಸಾಗರ. ಯಳಂದೂರು ಪಟ್ಟಣದ ಬಳೆಪೇಟೆಯಲ್ಲಿ ಮಂಗಳವಾರ ಯುಗಾದಿ ಕೊಂಡೋತ್ಸವ, ನಾಡಮೇಗಲಮ್ಮ ಹಾಗೂ ಮಾರಮ್ಮ ಮಹೋತ್ಸವವು ಅಪಾರ ಜನಸಾಗರದ ನಡುವೆ ವಿಜೃಂಭಣೆಯಿಂದ ಜರುಗಿತು. ಯುಗಾದಿ ಹಬ್ಬದಂದು ಭಕ್ತರು ಸತ್ತಿಗೆ ಸೂರ್ಯಪಾನಿ ಸಮೇತ ದೇವಿಯ ಮೆರವಣಿಗೆ ಮಾಡಿ ಕೊಂಡೋತ್ಸವಕ್ಕೆ ಸಿದ್ಧತೆ ನಡೆಸಿದ್ರು. ಬಡಾವಣೆಯನ್ನ ತಳಿರು ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಮೂರನೇ ದಿನ ನಾಡಮ್ಮನ ಉತ್ಸವ ಮೂರ್ತಿಯನ್ನ ಹೂವಿನ ಹಾರಗಳಿಂದ ಸಿಂಗರಿಸಿ ದರ್ಶನಕ್ಕೆ ಇರಿಸಿದ್ರು. ಚೈತ್ರ ಶುದ್ಧ ತದಿಗೆ ಭರಣಿ ನಕ್ಷತ್ರದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರು ಮಾರಮ್ಮನಿಗೆ ಹಣ್ಣು ಕಾಯಿ ಪೂಜೆ ಸಲ್ಲಿಸಿ ಸಂಜೆ ಕೊಂಡದ ಕುಳಿಯತ್ತ ಸಾಗಿದ್ರು. ಈ ಸಮಯದಲ್ಲಿ ಭಕ್ತರು ದೇವಿಯನ್ನ ಸ್ತುತಿಸಿ ಕೆಂಡದ ಮೇಲೆ ಹಾಯ್ದು ಹರಕೆ ಸಲ್ಲಿಸಿದ್ರು. ಮಧ್ಯಾಹ್ನ ಯುವಕರು ದೊಣ್ಣೆ ವರಸೆ ಆಡಿ ಗಮನ ಸೆಳೆದಿದ್ರು. ಮತ್ತಲವರು ಬಣ್ಣದ ಸಿಂಚನ ಮಾಡಿಕೊಂಡು ಸಂಭ್ರಮಿಸಿದ್ರು. ಸುಮಾರು 25 ವರ್ಷಗಳ ನಂತರ ಕೊಂಡೋತ್ಸವ ನಡೆಯಿತು. ಸಾವಿರಾರು ಮಾರಮ್ಮ ಭಕ್ತರು ದೇವರ ಉತ್ಸವವನ್ನ ಕಣ್ತುಂಬಿಕೊಂಡ್ರು. ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಕನಕ ಟಿವಿ ನ್ಯೂಸ್, ಚಾಮರಾಜನಗರ. ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ. ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.